ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ದೊಡ್ಡ ಸಮರ ಫಿಕ್ಸ್. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಚಾಮರಾಜ ಕ್ಷೇತ್ರಕ್ಕಾಗಿ ಈಗಾಗಲೇ ನಾನು ಹೇಳ್ತಾ ಇದ್ನಲ್ಲ, ಬಿಜೆಪಿಯಲ್ಲೇ ದೊಡ್ಡ ಕಿತ್ತಾಟ ನಡೀತಾ ಇದೆ. ಎಲ್ ನರೇಂದ್ರ ಪ್ರತಾಪ್ ಸಿಂಹ ವಿರುದ್ಧ ಯಾವ ರೀತಿ ಸಮರ ಆಗ್ತಾ ಇದೆ ಅಂತಂದ್ರೆ, ಚಾಮರಾಜ ಕ್ಷೇತ್ರದ ಟಿಕೆಟ್ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಣ್ಣಿಟ್ಟಿದ್ದಾರೆ. ಆ ಕಡೆ 4,000 ಮತಗಳಿಂದ ಸೋತಂತಹ ನರೇಂದ್ರ ಅವರು ಕೂಡ ನಾನು ಯಾಕೆ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿ ಅಂತಿದ್ದಾರೆ. ಈ ಕಡೆ ಅದೇ ಚಾಮರಾಜ ಕ್ಷೇತ್ರದಿಂದ ಟಿಕೆಟ್ಗಾಗಿ ನಿಖಿಲ್ ಅವರು ಕೂಡ JDSನಿಂದ ಅಖಾಡಕ್ಕೆ ಬರ್ತಾರೆ. ಒಂದು ಕಡೆ ಪ್ರತಾಪ್ ಸಿಂಹ, ಎಲ್ ನಾಗೇಂದ್ರ ಬಿಜೆಪಿಯಲ್ಲಿ. ಯಾರಿಗೆ ಟಿಕೆಟ್ ನೀಡಿದರೂ ಕೂಡ ಬಂಡಾಯದ ಭೀತಿಯ ಸಾಧ್ಯತೆ. ಪ್ರತಾಪ್ ಸಿಂಹ ಕಣ್ಣಿಟ್ಟ ಚಾಮರಾಜ ಕ್ಷೇತ್ರಕ್ಕೆ ನಿಖಿಲ್ ಎಂಟ್ರಿ ಆದರೆ ಅಲ್ಲಿ ಯಾವ ರೀತಿಯ ಸ್ಪರ್ಧೆ ಇರುತ್ತೆ. ಪ್ರತಾಪ್ ಸಿಂಹಗೂ ಬೇಡ, ಎಲ್ ನಾಗೇಂದ್ರಗೂ ಬೇಡ, ನಿಖಿಲ್ಗೆ ಕೊಟ್ಬಿಡೋಣ ಅಥವಾ ಬೆಂಬಲ ಘೋಷಿಸಿ ಬಿಡೋಣ ಅಂತ ಬಿಜೆಪಿ ಅವರು ಅಂದ್ಬಿಟ್ರೆ, ಇಬ್ಬರ ಬದಲು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿ ನಮ್ಮ ಮೈತ್ರಿಯಿಂದ ಅಂತ ಅಂದ್ಬಿಟ್ರೆ, ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಲಿಕ್ಕಿದ್ದಾರೆ. 2023ರಲ್ಲಿ ಕೇವಲ 4,549 ಮತ ಪಡೆದಿದ್ದು JDSನ ಅಭ್ಯರ್ಥಿ. ಚಾಮರಾಜ ಕ್ಷೇತ್ರದಲ್ಲಿ JDSಗೆ ಠೇವಣಿ ಕೂಡ ಸಿಕ್ಕಿರಲಿಲ್ಲ. ಅಲ್ಲಿ ಅದೇ ಕ್ಷೇತ್ರದ ಮೇಲೆ ಈಗ ನಿಖಿಲ್ ಕಣ್ಣಿಟ್ಟಿದ್ದಾರೆ. ಅದು ಯಾವ ನಂಬಿಕೆ ಮೇಲೆ, ಅದ್ಯಾವ ತಂತ್ರಗಾರಿಕೆ ಮೇಲೆ ಕಣ್ಣಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಠೇವಣಿ ಕಳ್ಕೊಂಡಿದ್ರು ಲಾಸ್ಟ್ ಟೈಮಲ್ಲಿ JDS ಕ್ಯಾಂಡಿಡೇಟ್. ಈಗ ನಿಖಿಲ್ ಅಲ್ಲಿ ಬಂದ್ಬಿಟ್ರೆ ಏನು ಜಾದು ಆಗ್ಬಿಡುತ್ತಾ, ಇವರಿಬ್ಬರು ಸುಮ್ಮನೆ ಇರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇವೆಲ್ಲವೂ ಕೂಡ 2028ಕ್ಕೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾದಂಥ 2 ವಿಚಾರಗಳಂತಂದ್ರೆ, ಬಿಜೆಪಿ JDS ಮೈತ್ರಿ 2028ರ ವಿಧಾನಸಭೆ ಚುನಾವಣೆಗೆ ಹಾಗೇ ಮುಂದುವರಿಯುತ್ತಾ ಅನ್ನುವಂಥದ್ದು ಒಂದು. ಮೈತ್ರಿ ಅದೇ ರೀತಿ ಮುಂದುವರೆದ್ರೆ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಲೆಕ್ಕಾಚಾರಗಳು ಉಲ್ಟಾ ಆಗ್ಬೋದು, ಅಥವಾ ನಮಗೆ ಇಂಥದ್ದೇ ಕ್ಷೇತ್ರ ಬೇಕು ಅಂತ JDSನವರು ಕೂರ್ಬೋದು. ಅದು ವ್ಯತ್ಯಾಸ ಆದರೆ ಮತ್ತೆ ಇಬ್ಬಾಗ ಆಗ್ಬೋದು. ಇಬ್ಬಾಗ ಆದರೆ ಇಲ್ಲಿ ಮತ್ತೆ ಫೈಟ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ಭಾರಿ ಮಜಾ ಇರುತ್ತೆ ಫೈಟ್. ನೋಡೋಣ ಏನೇನಾಗುತ್ತೆ ಅಂತ. ನೆಕ್ಸ್ಟ್, ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ದೊಡ್ಡ ಸಮರ ಫಿಕ್ಸ್. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಚಾಮರಾಜ ಕ್ಷೇತ್ರಕ್ಕಾಗಿ ಈಗಾಗಲೇ ನಾನು ಹೇಳ್ತಾ ಇದ್ನಲ್ಲ, ಬಿಜೆಪಿಯಲ್ಲೇ ದೊಡ್ಡ ಕಿತ್ತಾಟ ನಡೀತಾ ಇದೆ. ಎಲ್ ನರೇಂದ್ರ ಪ್ರತಾಪ್ ಸಿಂಹ ವಿರುದ್ಧ ಯಾವ ರೀತಿ ಸಮರ ಆಗ್ತಾ ಇದೆ ಅಂತಂದ್ರೆ, ಚಾಮರಾಜ ಕ್ಷೇತ್ರದ ಟಿಕೆಟ್ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಣ್ಣಿಟ್ಟಿದ್ದಾರೆ. ಆ ಕಡೆ 4,000 ಮತಗಳಿಂದ ಸೋತಂತಹ ನರೇಂದ್ರ ಅವರು ಕೂಡ ನಾನು ಯಾಕೆ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿ ಅಂತಿದ್ದಾರೆ. ಈ ಕಡೆ ಅದೇ ಚಾಮರಾಜ ಕ್ಷೇತ್ರದಿಂದ ಟಿಕೆಟ್ಗಾಗಿ ನಿಖಿಲ್ ಅವರು ಕೂಡ JDSನಿಂದ ಅಖಾಡಕ್ಕೆ ಬರ್ತಾರೆ. ಒಂದು ಕಡೆ ಪ್ರತಾಪ್ ಸಿಂಹ, ಎಲ್ ನಾಗೇಂದ್ರ ಬಿಜೆಪಿಯಲ್ಲಿ. ಯಾರಿಗೆ ಟಿಕೆಟ್ ನೀಡಿದರೂ ಕೂಡ ಬಂಡಾಯದ ಭೀತಿಯ ಸಾಧ್ಯತೆ. ಪ್ರತಾಪ್ ಸಿಂಹ ಕಣ್ಣಿಟ್ಟ ಚಾಮರಾಜ ಕ್ಷೇತ್ರಕ್ಕೆ ನಿಖಿಲ್ ಎಂಟ್ರಿ ಆದರೆ ಅಲ್ಲಿ ಯಾವ ರೀತಿಯ ಸ್ಪರ್ಧೆ ಇರುತ್ತೆ. ಪ್ರತಾಪ್ ಸಿಂಹಗೂ ಬೇಡ, ಎಲ್ ನಾಗೇಂದ್ರಗೂ ಬೇಡ, ನಿಖಿಲ್ಗೆ ಕೊಟ್ಬಿಡೋಣ ಅಥವಾ ಬೆಂಬಲ ಘೋಷಿಸಿ ಬಿಡೋಣ ಅಂತ ಬಿಜೆಪಿ ಅವರು ಅಂದ್ಬಿಟ್ರೆ, ಇಬ್ಬರ ಬದಲು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿ ನಮ್ಮ ಮೈತ್ರಿಯಿಂದ ಅಂತ ಅಂದ್ಬಿಟ್ರೆ, ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಲಿಕ್ಕಿದ್ದಾರೆ. 2023ರಲ್ಲಿ ಕೇವಲ 4,549 ಮತ ಪಡೆದಿದ್ದು JDSನ ಅಭ್ಯರ್ಥಿ. ಚಾಮರಾಜ ಕ್ಷೇತ್ರದಲ್ಲಿ JDSಗೆ ಠೇವಣಿ ಕೂಡ ಸಿಕ್ಕಿರಲಿಲ್ಲ. ಅಲ್ಲಿ ಅದೇ ಕ್ಷೇತ್ರದ ಮೇಲೆ ಈಗ ನಿಖಿಲ್ ಕಣ್ಣಿಟ್ಟಿದ್ದಾರೆ. ಅದು ಯಾವ ನಂಬಿಕೆ ಮೇಲೆ, ಅದ್ಯಾವ ತಂತ್ರಗಾರಿಕೆ ಮೇಲೆ ಕಣ್ಣಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಠೇವಣಿ ಕಳ್ಕೊಂಡಿದ್ರು ಲಾಸ್ಟ್ ಟೈಮಲ್ಲಿ JDS ಕ್ಯಾಂಡಿಡೇಟ್. ಈಗ ನಿಖಿಲ್ ಅಲ್ಲಿ ಬಂದ್ಬಿಟ್ರೆ ಏನು ಜಾದು ಆಗ್ಬಿಡುತ್ತಾ, ಇವರಿಬ್ಬರು ಸುಮ್ಮನೆ ಇರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇವೆಲ್ಲವೂ ಕೂಡ 2028ಕ್ಕೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾದಂಥ 2 ವಿಚಾರಗಳಂತಂದ್ರೆ, ಬಿಜೆಪಿ JDS ಮೈತ್ರಿ 2028ರ ವಿಧಾನಸಭೆ ಚುನಾವಣೆಗೆ ಹಾಗೇ ಮುಂದುವರಿಯುತ್ತಾ ಅನ್ನುವಂಥದ್ದು ಒಂದು. ಮೈತ್ರಿ ಅದೇ ರೀತಿ ಮುಂದುವರೆದ್ರೆ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಲೆಕ್ಕಾಚಾರಗಳು ಉಲ್ಟಾ ಆಗ್ಬೋದು, ಅಥವಾ ನಮಗೆ ಇಂಥದ್ದೇ ಕ್ಷೇತ್ರ ಬೇಕು ಅಂತ JDSನವರು ಕೂರ್ಬೋದು. ಅದು ವ್ಯತ್ಯಾಸ ಆದರೆ ಮತ್ತೆ ಇಬ್ಬಾಗ ಆಗ್ಬೋದು.
ಇಬ್ಬಾಗ ಆದರೆ ಇಲ್ಲಿ ಮತ್ತೆ ಫೈಟ್ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಭಾರಿ ಮಜಾ ಇರುತ್ತೆ ಫೈಟ್. ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ದೊಡ್ಡ ಸಮರ ಫಿಕ್ಸ್. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಚಾಮರಾಜ ಕ್ಷೇತ್ರಕ್ಕಾಗಿ ಈಗಾಗಲೇ ನಾನು ಹೇಳ್ತಾ ಇದ್ನಲ್ಲ, ಬಿಜೆಪಿಯಲ್ಲೇ ದೊಡ್ಡ ಕಿತ್ತಾಟ ನಡೀತಾ ಇದೆ. ಎಲ್ ನರೇಂದ್ರ ಪ್ರತಾಪ್ ಸಿಂಹ ವಿರುದ್ಧ ಯಾವ ರೀತಿ ಸಮರ ಆಗ್ತಾ ಇದೆ ಅಂತಂದ್ರೆ, ಚಾಮರಾಜ ಕ್ಷೇತ್ರದ ಟಿಕೆಟ್ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಣ್ಣಿಟ್ಟಿದ್ದಾರೆ. ಆ ಕಡೆ 4,000 ಮತಗಳಿಂದ ಸೋತಂತಹ ನರೇಂದ್ರ ಅವರು ಕೂಡ ನಾನ್ಯಾಕೆ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿ ಅಂತಿದ್ದಾರೆ. ಈ ಕಡೆ ಅದೇ ಚಾಮರಾಜ ಕ್ಷೇತ್ರದಿಂದ ಟಿಕೆಟ್ಗಾಗಿ ನಿಖಿಲ್ ಅವರು ಕೂಡ JDSನಿಂದ ಅಖಾಡಕ್ಕೆ ಬರ್ತಾರೆ. ಒಂದ್ ಕಡೆ ಪ್ರತಾಪ್ ಸಿಂಹ, ಎಲ್ ನಾಗೇಂದ್ರ ಬಿಜೆಪಿಯಲ್ಲಿ. ಯಾರಿಗೆ ಟಿಕೆಟ್ ನೀಡಿದರೂ ಕೂಡ ಬಂಡಾಯದ ಭೀತಿಯ ಸಾಧ್ಯತೆ. ಪ್ರತಾಪ್ ಸಿಂಹ ಕಣ್ಣಿಟ್ಟ ಚಾಮರಾಜ ಕ್ಷೇತ್ರಕ್ಕೆ ನಿಖಿಲ್ ಎಂಟ್ರಿ ಆದರೆ ಅಲ್ಲಿ ಯಾವ ರೀತಿಯ ಸ್ಪರ್ಧೆ ಇರುತ್ತೆ. ಪ್ರತಾಪ್ ಸಿಂಹ ಆಗೂ ಬೇಡ, ಎಲ್ ನಾಗೇಂದ್ರ ಆಗೂ ಬೇಡ, ನಿಖಿಲ್ಗೆ ಕೊಟ್ಬಿಡೋಣ ಅಥವಾ ಬೆಂಬಲ ಘೋಷಿಸಿ ಬಿಡೋಣ ಅಂತ ಬಿಜೆಪಿ ಅವರು ಅಂದ್ಬಿಟ್ರೆ, ಇಬ್ಬರ ಬದಲು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿ ನಮ್ಮ ಮೈತ್ರಿಯಿಂದ ಅಂತ ಅಂದ್ಬಿಟ್ರೆ, ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಲಿಕ್ಕಿದ್ದಾರೆ. 2023ರಲ್ಲಿ ಕೇವಲ 4,549 ಮತ ಪಡೆದಿದ್ದು JDSನ ಅಭ್ಯರ್ಥಿ. ಚಾಮರಾಜ ಕ್ಷೇತ್ರದಲ್ಲಿ JDSಗೆ ಠೇವಣಿ ಕೂಡ ಸಿಕ್ಕಿರಲಿಲ್ಲ. ಅಲ್ಲಿ ಅದೇ ಕ್ಷೇತ್ರದ ಮೇಲೆ ಈಗ ನಿಖಿಲ್ ಕಣ್ಣಿಟ್ಟಿದ್ದಾರೆ. ಅದು ಯಾವ ನಂಬಿಕೆ ಮೇಲೆ, ಅದ್ಯಾವ ತಂತ್ರಗಾರಿಕೆ ಮೇಲೆ ಕಣ್ಣಿಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಠೇವಣಿ ಕಳ್ಕೊಂಡಿದ್ರು ಲಾಸ್ಟ್ ಟೈಮಲ್ಲಿ JDS ಕ್ಯಾಂಡಿಡೇಟ್. ಈಗ ನಿಖಿಲ್ ಅಲ್ಲಿ ಬಂದ್ಬಿಟ್ರೆ ಏನು ಜಾದು ಆಗ್ಬಿಡುತ್ತಾ? ಇವರಿಬ್ಬರು ಸುಮ್ಮನೆ ಇರ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಇವೆಲ್ಲವೂ ಕೂಡ 2028ಕ್ಕೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾದಂಥ 2 ವಿಚಾರಗಳಂತಂದ್ರೆ, ಬಿಜೆಪಿ JDS ಮೈತ್ರಿ 2028ರ ವಿಧಾನಸಭೆ ಚುನಾವಣೆಗೆ ಹಾಗೇ ಮುಂದುವರಿಯುತ್ತಾ ಅನ್ನುವಂಥದ್ದು ಒಂದು. ಮೈತ್ರಿ ಅದೇ ರೀತಿ ಮುಂದುವರೆದ್ರೆ ಕ್ಷೇತ್ರ ಹಂಚಿಕೆ ವಿಚಾರದಲ್ಲಿ ಲೆಕ್ಕಾಚಾರಗಳು ಉಲ್ಟಾ ಆಗ್ಬೋದು, ಅಥವಾ ನಮಗೆ ಇಂಥದ್ದೇ ಕ್ಷೇತ್ರ ಬೇಕು ಅಂತ JDSನವರು ಕೂರ್ಬೋದು. ಅದು ವ್ಯತ್ಯಾಸ ಆದರೆ ಮತ್ತೆ ಇಬ್ಬಾಗ ಆಗ್ಬೋದು. ಇಬ್ಬಾಗ ಆದರೆ ಇಲ್ಲಿ ಮತ್ತೆ ಫೈಟ್ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ಭಾರಿ ಮಜಾ ಇರುತ್ತೆ ಫೈಟ್. ನೋಡೋಣ ಏನೇನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಮೈಸೂರಿನ ಚಾಮರಾಜ ಕ್ಷೇತ್ರದಲ್ಲಿ ದೊಡ್ಡ ಸಮರ ಫಿಕ್ಸ್. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಬೇಡ. ಚಾಮರಾಜ ಕ್ಷೇತ್ರಕ್ಕಾಗಿ ಈಗಾಗಲೇ ನಾನು ಹೇಳ್ತಾ ಇದ್ನಲ್ಲ, ಬಿಜೆಪಿಯಲ್ಲೇ ದೊಡ್ಡ ಕಿತ್ತಾಟ ನಡೀತಾ ಇದೆ. ಎಲ್ ನರೇಂದ್ರ ಪ್ರತಾಪ್ ಸಿಂಹ ವಿರುದ್ಧ ಯಾವ ರೀತಿ ಸಮರ ಆಗ್ತಾ ಇದೆ ಅಂತಂದ್ರೆ, ಚಾಮರಾಜ ಕ್ಷೇತ್ರದ ಟಿಕೆಟ್ ಮೇಲೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಣ್ಣಿಟ್ಟಿದ್ದಾರೆ. ಆ ಕಡೆ 4,000 ಮತಗಳಿಂದ ಸೋತಂತಹ ನರೇಂದ್ರ ಅವರು ಕೂಡ ನಾನ್ಯಾಕೆ ಕ್ಷೇತ್ರವನ್ನು ಬಿಟ್ಟುಕೊಡ್ಲಿ ಅಂತಿದ್ದಾರೆ.